ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 25/5/2026ರಿಂದ 31/5/2026 ವಾರ ಭವಿಷ್ಯ ಕಾರ್ಯಕ್ರಮ ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರದಲ್ಲಿ 29 ಮೇ 2026 ಬುಧ ರಾಶಿ ಪರಿವರ್ತನೆ, ವೃಷಭ ರಾಶಿಯಿಂದ ಮಿಥುನ ರಾಶಿಗೆ. ಈ ಗ್ರಹಗಳು ಮತ್ತು ನಕ್ಷತ್ರಗಳು ಈ ವಾರದಲ್ಲಿ: ಚಂದ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಇದೆಲ್ಲ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 31 ಮೇ 2026 ಭಾನುವಾರ, ಪೌರ್ಣಮಿ ಹುಣ್ಣಿಮೆಯ ದಿನ. 27/5/2026 ಬುಧವಾರ, ಏಕಾದಶಿ. 30/5/2026 ಶನಿವಾರ, ಸತ್ಯನಾರಾಯಣ ಪೂಜೆ. ಈ ವಾರದ ವಿಶೇಷತೆಯನ್ನು ಹೇಳಿದ್ದೀನಿ. ಕೆಲವರು ಹೇಳ್ತೀರಾ, ಗುರುಜಿ ನಂತರ ಡೇಟ್ ಆಫ್ ಬರ್ತ್ ಇಲ್ಲ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು. ಅಥವಾ ನಾನು ಕೈ ತೋರಿಸಲ್ಲ, ಮುಖ ನೋಡಿ ಹೇಳ್ತೀರಾ ಅಂದ್ರೆ ಅದನ್ನ ಫೇಸ್ ರೀಡಿಂಗ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಮುಖ ಸಾಮುದ್ರಿಕ ಶಾಸ್ತ್ರ, ಅದ್ರ ಮುಖಾಂತರ ಕೂಡ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೊಬಹುದು. ಈಗ ವಾರ ಭವಿಷ್ಯ ಮೇಷರಾಶಿಯಿಂದ ಮೀನ ರಾಶಿವರೆಗೂ ನಾನು ವಾರ ಭವಿಷ್ಯವನ್ನು ತಿಳಿಸ್ತಾ ಹೋಗ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಹೈಪ್ ಅಂತ ಇರುತ್ತೆ, ಅದನ್ನು ನೀವು ಒತ್ತಿದ್ರೆ ವಿಡಿಯೋ ತುಂಬ ಜನಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕೆ ಅದನ್ನು ಕೂಡ ನೀವು ಮಾಡ್ಬೋದು. ಯಾಕೆಂದರೆ ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕು, ಕತ್ಲಿರೋರಿಗೆ ಬೆಳಕನ್ನು ತೋರಿಸುತ್ತೆ. ಎಲ್ಲರಿಗೂ ಕೂಡ ಯೂಟ್ಯೂಬಲ್ಲಿ ಎಲ್ಲರಿಗೂ ಕೂಡ ತಲುಪಲಿ ಅನ್ನುವಂತಹ ಒಳ್ಳೆ ಮನಸ್ಸಿನಿಂದ ಹೈಪ್ ಮಾಡಿ, ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಈಗ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮ ಭವಿಷ್ಯ ಈ ವಾರ ಹೇಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮ್ಮ ಜನ್ಮ ರಾಶಿಗೆ 3 ಮತ್ತು 6ನೇ ಮನೆ ಅಧಿಪತಿಯಾದಂತಹ ಬುಧ 3ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಬುಧ ಗೋಚಾರದಲ್ಲಿ 3ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ನೆರೆಹೊರೆಯಲ್ಲಿ ವಿವಾದಗಳು ಉಂಟಾಗ್ಬೋದು. ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಬಗ್ಗೆ ಅನುಮಾನಾಸ್ಪದವಾದಂತಹ ಮನಸ್ಸು ಬರುವಂಥದ್ದು. ಅನುಮಾನಂ ಪೆದ್ದ ಲಕ್ಷಣಂ ಅಂತ. ಅದಕ್ಕೆ ವಿವಾಹ ಜೀವನದಲ್ಲಿ ಒಬ್ರಿಗೊಬ್ರು ನಂಬಿಕೆಯಿಂದಲೇ ಜೀವನ ಮಾಡ್ಬೇಕಷ್ಟೇ ಹೊರತು ಯಾರು ಸರಿ ಯಾರು ತಪ್ಪು ಅಂತ ನಾವು ನೋಡೋಕ್ಕಾಗಲ್ಲ ಅಲ್ವಾ. ನಂಬಿಕೆಯಿಂದನೇ ಸಂಸಾರ ಜೀವನ. ಅದಕ್ಕೆ ನಂಬಿಕೆಯಿಂದ ವ್ಯಾಪಾರ ಅನ್ನೋ ಅಷ್ಟೇ, ನಂಬಿಕೆನೇ ವ್ಯಾಪಾರ. ಆದರೂ ಕೂಡ ನೀವು ಹುಷಾರಾಗಿರ್ಬೇಕಾಗತ್ತೆ. ರಿಟೈಲ್ ವ್ಯಾಪಾರಸ್ಥರು ಬಹಳ ಎಚ್ಚರಿಕೆ. ಮೋಸ ಆಗ್ಬೋದು, ಸಾಲಗಾರರ ಕಾಟ ನಿಮಗೆ ತೊಂದರೆ ಆಗ್ಬೋದು. ಅದಕ್ಕೆ ಬಹಳ ಎಚ್ಚರವಾಗಿರ್ರಿ. ಹಾಗಾದರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನೀವು ಶತ್ರುಗಳನ್ನು ಸೋಲಿಸ್ತೀರಿ. ನಿಮ್ಗೆ ಯಾವುದೇ ಕಾಯಿಲೆಗಳಿದ್ರೆ, ವ್ಯಾಧಿಗಳಿದ್ರೆ ಅದು ನಿವಾರಣೆ ಆಗುತ್ತೆ. 5 ದಿನ ಚೆನ್ನಾಗಿದೆ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಗೌರವ ಮತ್ತು ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಹಾಗೆ ಒಳ್ಳೊಳ್ಳೆ ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡುವಂತಹ ಯೋಗ ನಿಮಗೆ ಉಂಟಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಸಂಗಾತಿ ಪತ್ನಿಯ ಜೊತೆ ವಿವಾದ ಆಗುತ್ತದೆ. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದಗಳು ಉಂಟಾಗುತ್ತೆ. ವಿವಾದ ಮಾಡ್ಕೊಳ್ಳದೇಲೆ ಒಂದು ನಂಬಿಕೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಜೀವನವನ್ನು ಮಾಡ್ತಾ ಹೋಗಿ. ಯಾರು ಹೇಗೆ ಇದ್ರೂ ನಿಮ್ಮ ಗುಣ ಹೇಗಿರಬೇಕು, ನಾವೆಲ್ಲ ಈಶ್ವರ ಅಂದ್ರೇನು, ಗಾಡ್ ಈಸ್ ಲವ್ ಅಂತೀವಿ. ಹಾಗೆ ಭಗವಂತ ಪ್ರೀತಿಯನ್ನು ಕೊಡ್ತಾನೆ. ನೀವು ಕೂಡ ನಾವೆಲ್ಲ ಭಗವಂತನ ಮಕ್ಕಳು ಅಂದಾಗ ನಮ್ಮಲ್ಲೂ ಕೂಡ ಪ್ರೀತಿ ಇದೆ. ಆ ಪ್ರೀತಿಯನ್ನು ತೋರಿಸಿ. ಅನಾರೋಗ್ಯ ಉಂಟಾಗ್ಬೋದು, ಯಾಕಂದರೆ ಶರೀರಕ್ಕೆ ಆರೋಗ್ಯ ಕೆಟ್ಟೋಗ್ಬೋದು. ಅದಕ್ಕೆ ಆರೋಗ್ಯಂ ಪ್ರದದಾತುನೋ ದಿನಕರಹ ಅಂತೀವಿ. ಸೂರ್ಯ
ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲಾ ಜೀವಕೋಟಿಗಳಿಗೂ ಕೂಡ ಆರೋಗ್ಯವನ್ನು ಕೊಡುವಂಥವನು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಬೆಳಿಗ್ಗೆ ಬೇಗ ಎದ್ದು ತುಂಬ ಓಡಕ್ಕಾಗ್ಲಿಲ್ಲ ಅಂದ್ರೂ, ಜಾಗಿಂಗ್ ಆಗಲಿಲ್ಲ ಅಂದರೂ ವಾಕ್ ಆದರೂ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೂರ್ಯೋದಯ ಟೈಮಲ್ಲಿ ಪಾರ್ಕಲ್ಲಿ ಇದ್ದು ವಾಕ್ ಮಾಡಿ. ಕಷ್ಟಗಳು ಜಾಸ್ತಿ ಆಗುವಂಥದ್ದು, ಕೋಪವನ್ನ ಮಾಡ್ಕೋಬೇಡಿ. ಕೋಪವನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ವಾರ ತುಂಬಾ ಕೋಪ ಇರುತ್ತೆ. ಅಗ್ನಿ, ನಿಮ್ಮ ರಾಶಿನೇ ಅಗ್ನಿ ತತ್ವ ರಾಶಿ. ಆ ರಾಶಿಗೆ ಮಂಗಳ ಗ್ರಹ ಬಂದಾಗ ಕೋಪ, ಶೀಘ್ರ ಕೋಪ ಬರುತ್ತೆ. ಕೋಪದಿಂದ ಏನಾಗುತ್ತೆ, ಒಳ್ಳೊಳ್ಳೆ ನಿರ್ಣಯಗಳನ್ನ ಮಾಡೋಕ್ಕಾಗಲ್ಲ. ಕೋಪದಿಂದ ಕಲಹಗಳಾಗ್ಬೋದು. ಅದು ವ್ಯಾಪಾರಸ್ಥರು, ರಿಟೈಲ್ ವ್ಯಾಪಾರ ಮಾಡೋರು ಬಹಳ ಜಾಗೃತರಾಗಿರ್ಬೇಕು. ಯಾಕೆಂದ್ರೆ ನಿಮ್ಮ ಕಸ್ಟಮರ್ಸೇ ದೇವರಾಗಿರ್ತಾರೆ. ಅವ್ರ ಹತ್ರ ನೀವು ಕಲಹಗಳು ಮಾಡ್ಕೊಂಡಾಗ ಮತ್ತೆ ಗಿರಾಕಿ ಬರ್ದಂಗೆ ಆಗ್ತಾರೆ. ಅದಕ್ಕೆ ಬಹಳ ಎಚ್ಚರಿಕೆಯನ್ನ ವಹಿಸಿ. ಹಾಗಾದ್ರೆ ಪ್ರಿಯ ವೀಕ್ಷಕರೇ, ಮೇಷರಾಶಿ ಜಾತಕರು ಈ ವಾರ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ. ಯಾರು ಪೌರ ಕಾರ್ಮಿಕರಿರ್ತಾರೆ, ಮನೆ ಮುಂದೆ ಕಸ ಗುಡಿಸುವಂಥವ್ರು, ಅಂತಹ ವ್ಯಕ್ತಿಗಳಿಗೆ ನೀವೇನಾದರೂ ದಾನವನ್ನ ಮಾಡಬೇಕಾಗುತ್ತೆ. ಏನು ದಾನ ಮಾಡ್ತೀರಿ? ಅಕ್ಕಿ ದಾನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯವನ್ನ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಗೆ ಅಧಿಪತಿಯಾದಂತಹ ಶುಕ್ರ ದ್ವಿತೀಯ ಭಾವದಲ್ಲಿ, ದ್ವಿತೀಯಾಧಿಪತಿಯಾದಂತಹ ಬುಧ ಈ ವಾರ 29 ಮೇ 2026 ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವಕ್ಕೆ ಸಂಚಾರ ಆಗ್ತಾನೆ. ವೃಷಭ ರಾಶಿ ಜಾತಕರಿಗೆ ಈ ವಾರ ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತೆ. ಯಾರ್ಯಾರು ಭಾಷಣಗಾರರಿದ್ದೀರಿ, ಒಳ್ಳೆ ಧನ ಪ್ರಾಪ್ತಿ ಮಾಡ್ಕೊತೀರಿ. ಯಾರ್ಯಾರು ಸಂಗೀತಗಾರರಿದ್ದೀರಿ, ನಿಮ್ಮ ಪ್ರಶಂಸೆ ಮತ್ತು ಧನ. ಯಾರು ಭರತನಾಟ್ಯ ಮಾಡುವಂಥವ್ರು, ಸಿನಿಮಾ ಆ್ಯಕ್ಟರ್ಗಳು, ಟಿ ವಿಲಿ ಆ್ಯಂಕರಿಂಗ್ ಮಾಡುವಂಥವ್ರು, ಇವರೆಲ್ಲ ಭಾಷಣ ಮಾಡುವಂಥವ್ರು, ವಿದೂಷಕರು, ಇನ್ನೊಬ್ಬರನ್ನ ಹಾಸ್ಯ ಮಾಡಿ ಸಂತೋಷ ಪಡಿಸುವಂಥವ್ರು, ಅವರೆಲ್ಲರಿಗೂ ಒಳ್ಳೆ ಧನವನ್ನ ಸಂಗ್ರಹಣೆಯನ್ನ ಮಾಡುವಂತಹ ಯೋಗ ಉಂಟಾಗುತ್ತೆ. ಆದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕು. ಮುಖದಲ್ಲಿ ಸ್ವಲ್ಪ ಕಳೆ ಕಮ್ಮಿ ಆಗುವಂಥದ್ದು, ಏನಾದರೂ ಒಂದು ಮುಖದಲ್ಲಿ ಏನಾದರೂ ಒಂದು ಪಿಂಪಲ್ಲು ಅದು ಇದು ಆದಾಗ ಮುಖ ಅವಲಕ್ಷಣವಾಗಿ ಕಾಣುವಂಥದ್ದು, ಕಳೆ ಇಲ್ದಂಗೆ ಕಾಣುವಂಥ ಯೋಗ ಉಂಟಾಗುತ್ತದೆ. ಅಥವಾ ಕೆಲವರಿಗೆ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಬಲಗಣ್ಣು ಅಥವಾ ಎಡಗಣ್ಣು, ಸ್ತ್ರೀ ಇರ್ಬೋದು ಪುರುಷರಿರ್ಬೋದು, ಅಂಥವ್ರಿಗೆ ಏನಾದರೂ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಈ ವಾರ ಕಂಡು ಬರ್ತಾ ಇದೆ. ವೃಷಭ ರಾಶಿ ಜಾತಕರು ವಾರದ ಮೊದಲು 3 ದಿನ, ಎಷ್ಟು ದಿನ ಈ ವಾರದಲ್ಲಿ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ನಿಮ್ಮ ಮನಸ್ಸಿನಲ್ಲಿ ಅಸಮತೋಲನ. ಅದಕ್ಕೆ ಮನಸ್ಸೇ ಮಾಣಿಕ್ಯ ಇದ್ದ ಹಾಗೆ ಮನಸ್ಸನ್ನು ಚೆನ್ನಾಗಿ ಇಟ್ಕೋಬೇಕು. ಅಜೀರ್ಣ ಆಗ್ಬೋದು, ಊಟ ಎಲ್ಲಂದ್ರಲ್ಲ ತಿನ್ಬೇಡಿ. ರೋಗಗಳು ಬರುವಂಥ ಸಾಧ್ಯತೆಗಳು, ತುಂಬಾ ಹೀಟು ಅಲ್ವಾ, ಬಿಸಿಲು, ಬಹಳ ಹುಷಾರಾಗಿರ್ಬೇಕು. ಸ್ಥಳೀಯ ಆಹಾರವನ್ನು ಸೇವನೆ ಮಾಡಿ. ಆಹಾರ ಜೀರ್ಣ ಆಗದಿದ್ದಾಗ ಗ್ಯಾಸ್ಟ್ರಿಕ್ ಆಗುವಂಥದ್ದು, ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥ ಸಾಧ್ಯತೆಗಳಿದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ. ಪ್ರಮೋಷನ್ ಅನ್ನೋದು ನಿಮಗೆ ಸಿಗುತ್ತೆ. ಫಲದಾಯಕವಾದ ಪ್ರಯಾಣಗಳನ್ನು ನೀವು ಮಾಡ್ತೀರಿ. ವಾರದ ಕೊನೆ 4 ದಿನ ಟೈಮು ತುಂಬ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೂ ಕೂಡ ಹೇಳಿದ್ನಲ್ಲ, ಟೈಮು ತುಂಬ ಉತ್ತಮವಾಗಿದೆ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನು ಪೂಜೆ ಮಾಡಬೇಕು ಅಂದಾಗ, ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಕೂತು ಶಿವನ ಜಪ, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಶಿವನ ಪೂಜೆ ಆದಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಅವಾಗ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಶಿವ ಅಂದ್ರೇನು? ಪ್ರಕೃತಿ ಮತ್ತೆ ಸೃಷ್ಟಿ. ಶಿ ಅಂದರೆ ಪುರುಷ, ವಾ ಅಂದರೆ ಪ್ರಕೃತಿ, ಶಿವಶಕ್ತಿ. ಅದರಿಂದ ಓಂ ನಮಃ ಶಿವ ಜಪ ಮಾಡಿ. ಶಿವನಿಗೆ ನೀವೇನು ಪೂಜೆ ಮಾಡಬೇಕು, ಕೆಂಪು ಹೂವಿನಿಂದ ಪೂಜೆ ಮಾಡ್ತಾ ಹೋಗಿ, ಒಳ್ಳೆಯದಾಗುತ್ತೆ. ಗುರುಜಿ ನಾನೇನೋ ದಾನ ಮಾಡಬೇಕಾ ಅಂದಾಗ, ಯಾರು ತುಂಬ ಕಡು ಬಡವರು ಇರ್ತಾರೋ ಅಂಥವ್ರಿಗೆ ತೊಗರಿ ಬೇಳೆಯನ್ನ ಸಾರು ಮಾಡ್ಕೊಂಡು ತಿನ್ನಕ್ಕೆ ದಾನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ,
ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಾ, ಗುರುಜಿ ಬುಧ ನನ್ನ ಜನ್ಮ ರಾಶಿಗೆ ಬರ್ತಾನೆ, ಶುಕ್ರ ಜನ್ಮ ರಾಶಿಯಲ್ಲಿದ್ದಾನೆ, ಗುರು ಜನ್ಮ ರಾಶಿಯಲ್ಲಿದ್ದಾನೆ. ಗುರುವಿನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಗುರು ಜ್ಞಾನಕಾರಕ, ನವಗ್ರಹಗಳಲ್ಲೇ ಶುಭ ಗ್ರಹ, ದೈವ ಅಂತೀವಿ. ಶುಕ್ರ ಬಂದಾಗ ನಿಮ್ಮ ಜನ್ಮ ರಾಶಿಗೆ ಗುರುವಿನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಮಿಥುನ ರಾಶಿಯವರಿಗೆ ಶುಕ್ರ ಆಕ್ಟಿವೇಟ್ ಆಗ್ತಾರೆ, ಪಂಚಮಾಧಿಪತಿ ಶುಕ್ರ. ಒಳ್ಳೊಳ್ಳೆ ವಸ್ತ್ರ ಹಾಕೋಬೇಕು, ಪ್ರಾಪಂಚಿಕ ಸುಖದ ಕಡೆ ಆಸಕ್ತಿ ಅನ್ನೋದು ಉಂಟಾಗುತ್ತೆ. ಆದ್ರೆ ಬುಧ ಜನ್ಮ ರಾಶಿಯಲ್ಲಿ ಚತುರ್ಥಾಧಿಪತಿ ಬುಧ, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ತಾಯಿಯಿಂದನೇ ನಿಮಗೆ ಸಂಕಷ್ಟ ಅಥವಾ ತಾಯಿ ಸಂಬಂಧಿಕರಿಂದ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಎಷ್ಟು ದಿನ ಈ ವಾರ ಚೆನ್ನಾಗಿಲ್ಲ ಟೈಮು ಅಂದ್ರೆ 5 ದಿನ ಚೆನ್ನಾಗಿರಲ್ಲ. ಯಾವ ದಿನ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಧನನಷ್ಟ ಆಗುವಂಥದ್ದು, ಎಲ್ಲರ ಮೇಲೆ ಉದ್ವೇಗ ಹೆಚ್ಚಾಗುವಂಥದ್ದು, ನಿದ್ರಾಭಂಗ, ಮಲಗಿದ್ರೆ ನಿದ್ದೆ ಬರಲ್ಲ, ಅಥವಾ ಯಾವುದೋ ಫೋನ್ ಬಂದ್ಬಿಡ್ತು, ನಿದ್ದೆ ಎಲ್ಲ ಕೆಡಿಸ್ಬಿಟ್ರು, ಈ ತರ ಪರಿಸ್ಥಿತಿ ಉಂಟಾಗ್ಬೋದು. ಫೋನ್ ಸ್ವಿಚ್ ಆಫ್ ಮಾಡಿದೆ ಗುರುಜಿ, ಎಚ್ಚರ ಆಗೋಯ್ತು, ಅದು ಹೆಂಗೆ ರಿಂಗ್ ಆಯ್ತೋ ಗೊತ್ತಿಲ್ಲ. ಅದಕ್ಕೆ ಬಹಳ ಎಚ್ಚರವಾಗಿರಿ. ವಾಹನಗಳಿಂದ ತೊಂದರೆ ಆಗ್ಬೋದು. ತುಂಬಾ ನಾವು ಕರೆಕ್ಟಾಗಿ ಡ್ರೈವಿಂಗ್ ಇದೆ, ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, ತುಂಬಾ ಚೆನ್ನಾಗಿ ನಾನು ಓಡಿಸ್ತೀನಿ ಅಂದ್ರೂ ಕೂಡ ಎಡಗಡೆ ಇರೋರು ಬಲಗಡೆ ಬರ್ತಿರ್ತಾರೆ, ಬಲಗಡೆ ಇರೋರು ಎಡಗಡೆ ಬರ್ತಿರ್ತಾರೆ, ಸಂಧಿಗಳಲ್ಲಿ ನುಗ್ತಾ ಇರ್ತಾರೆ. ನನಗೆ ಎಷ್ಟೇ ನೀವು ಬುದ್ಧಿವಂತರಾಗಿದ್ರು ಬಹಳ ಎಚ್ಚರವಾಗಿ ಡ್ರೈವ್ನ ಮಾಡಬೇಕು. ಅವಶ್ಯಕತೆ ಇಲ್ಲ ಅಂದ್ರೆ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡಿ, ಅಥವಾ ಬೇರೆ ಯಾರಾದರೂ ಒಬ್ರು ಡ್ರೈವರು ನಿಮ್ಮ ಕಾರ್ನ ಬೈಕ್ನ ಓಡಿಸುವಂಥವ್ರಾಗಿರ್ಬೇಕು. ಆ ಥರ ವ್ಯವಸ್ಥೆಗಳನ್ನ ಮಾಡ್ಕೊಡೋದು ಒಳ್ಳೆಯದು. ಬೇಸರ ಆಗ್ಬೋದು, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸಗಳುಂಟಾಗುವಂತಹ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿ ಇರುತ್ತೆ. ನಿಮಗಿರುವಂತಹ ಕಾಯಿಲೆಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಶನಿವಾರದವರೆಗೂ ನೀವು ಕಾಯಬೇಕು. ಶನಿವಾರ ಭಾನುವಾರ ನಿಮಗೆ ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ. ಹಾಗಾದರೆ ಮಿಥುನ ರಾಶಿ ಜಾತಕರು ಯಾವ ಪೂಜೆಯನ್ನ ಮಾಡಬೇಕು ಅಂದಾಗ, ಶಿವ ಪಾರ್ವತಿ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಮಾಡಿ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಬೇಕು. ಅಥವಾ ಹರಿಹರ ದೇವಸ್ಥಾನಗಳು, ಹರಿನೂ ಇರ್ತಾನೆ ಹರನೂ ಇರ್ತಾನೆ, ಶಿವ ಮತ್ತು ವಿಷ್ಣು ಇರುವಂಥ ದೇವಸ್ಥಾನ, ಅಥವಾ ಲಕ್ಷ್ಮೀನಾರಾಯಣ ಮಂದಿರಗಳಿಗೆ ದರ್ಶನವನ್ನ ಮಾಡುವಂಥದ್ದು. ತುಂಬಾ ಕಡು ಬಡವರಿಗೆ ಹೆಸರು ಕಾಳನ್ನ ದಾನ ಮಾಡುವಂಥದ್ದು. ಈ ಥರ ನೀವು ಮಾಡ್ತಾ ಹೋದಾಗ ಈ ವಾರ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಕಾಯ್ತಾ ಇದ್ದೀರಾ, ಪರಿಹಾರ ಕೂಡ ಹೇಳಿದ್ದೀನಿ. ಇನ್ನು ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? 25/5/2026 31/5/2026 ಕರ್ಕಾಟಕ ರಾಶಿ ಭವಿಷ್ಯ. ಕಟಕ ರಾಶಿ ಜಾತಕರಿಗೆ ಸೂರ್ಯ ದ್ವಿತೀಯಾಧಿಪತಿಯಾಗಿ ಲಾಭಸ್ಥಾನದಲ್ಲಿರೋದ್ರಿಂದ ಈ ವಾರ ಸರ್ಕಾರದಿಂದ ಏನೇನು ಕೆಲಸ ಕಾರ್ಯಗಳು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಬಿಡಿ. ರಾಜಕಾರಣಿಗಳಿಂದ ಕೆಲಸ ಆಗಬೇಕು, ಸರ್ಕಾರದಲ್ಲಿರುವಂಥ ಅಫಿಷಿಯಲ್ಸ್ ಇಂದ ಕೆಲಸ ಆಗಬೇಕು, ಮಾಡ್ಕೊಂಬಿಡಿ. PDA ಕೆಲಸ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು. ಟ್ರಾನ್ಸ್ಫರ್, ನಾನು ಗೌರ್ಮೆಂಟ್ ಅಫಿಷಿಯಲ್ ಗುರುಜಿ, ಟ್ರಾನ್ಸ್ಫರ್ ಮಾಡ್ಕೋಬೇಕು, ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸ್ಥಾನಕ್ಕೆ ಬೇಕೋ ಆ ಸ್ಥಾನಕ್ಕೆ ಅವಕಾಶ ಸಿಗುತ್ತೆ. ಯಾಕಂದರೆ ಸೂರ್ಯ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅದರಿಂದ ತುಂಬ ಒಳ್ಳೆ ಫಲ ಅನ್ನೋದು ಕಟಕ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ದ್ವಿತೀಯಾಧಿಪತಿ ಧನ ಲಾಭ ಯೋಗ ಉಂಟಾಗುತ್ತೆ. ಸರ್ಕಾರದಿಂದ ಯಾವುದೋ ದುಡ್ಡು ಪೆಂಡಿಂಗ್ ಇರುತ್ತೆ, ಬಂದ್ಬಿಡುತ್ತೆ, ದುಡ್ಡು ಬರುತ್ತೆ. ಆತ್ಮ ಗೌರವದಿಂದ ನಿಮಗೆ ಧನ ಅನ್ನೋದು ಪ್ರಾಪ್ತಿಯಾಗುತ್ತೆ. ವ್ಯಯಭಾವದಲ್ಲಿ ಶುಕ್ರ ಬುಧ ಇರೋದ್ರಿಂದ ನಿಮ್ಮ ಸ್ನೇಹಿತರಿಗಾಗಿ ಹಣ ಖರ್ಚು ಮಾಡುವಂಥದ್ದು, ತಾವು ಶಾರೀರಿಕ ಸುಖ ಉಲ್ಲಾಸ ಪಡೆಯೋಕ್ಕೋಸ್ಕರ ಖರ್ಚು ಮಾಡುವಂಥದ್ದು. ಪುರುಷರಾಗಿದ್ದರೆ ಸ್ತ್ರೀಗೋಸ್ಕರ, ಸ್ತ್ರೀಯರಾಗಿದ್ದರೆ ಪುರುಷರಿಗೋಸ್ಕರ ಖರ್ಚು ಮಾಡ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿದೆ. ಧನ ಪ್ರಾಪ್ತಿ, ಧನ ಮೂಲಂ ಇದಂ ಜಗತಿ, ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಧನ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಜಯ ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಕೀರ್ತಿಯನ್ನು ಪಡಿತೀರಿ, ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ
ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಅದಕ್ಕೆ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ನಿದ್ರಾಭಂಗ ಉಂಟಾಗ್ಬೋದು. ಫೋನ್ ಕ್ಲೀನಾಗಿ ಸ್ವಿಚ್ ಆಫ್ ಮಾಡಿ ಮಲ್ಕೊಳ್ಳಿ. ಯಾವ್ದಾದ್ರು ಮನಸ್ಸಿಗೆ ಬೇಜಾರಾಗ್ಬಿಟ್ಟಾಗ ನಿದ್ದೆ ಹೊಟ್ಟೋಗ್ಬಿಡ್ಬೋದು. ಸ್ಥಿರವಿಲ್ಲದ ಮನಸ್ಸು, ದಾಂಪತ್ಯದಲ್ಲೂ ಕೂಡ ಸಂತೋಷ ಇಲ್ದಂಗೆ ಆಗುತ್ತೆ ವಾರದ ಕೊನೆ 4 ದಿನ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದಾಗ, ಅಶ್ವತ್ಥ ಮರ ಎಲ್ಲಿದೆಯೋ ಅಲ್ಲಿ ಕೂತು ಜಪ ಮಾಡಿ. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಬೆಳಿಗ್ಗೆನೆ ಎದ್ದೇಳ್ಬೇಕು ನೀವು. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿದ್ರೆ ಇನ್ನೂ ಉತ್ತಮ. ಗುರುಜಿನ ಆಫೀಸ್ಗೆ ಹೋಗ್ತೀನಿ ನನಗೆ ಕೈಲಿ ಆಗಲ್ಲ ಅಂದಾಗ ಸೂರ್ಯೋದಯಕ್ಕಿಂತ ಮುಂಚೆ ರೆಡಿಯಾಗಿ ಸ್ನಾನ ಮಾಡಿ ಅಶ್ವತ್ಥ ಮರ ಇದ್ರಲ್ಲಿ ಕೂತು ಶಿವನ ಜಪ ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ. ಇನ್ನು ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯವನ್ನ ಗುರುಜಿ ಏನು ಹೇಳ್ತಾರೆ ಅಂತ. 25/5/2026ರಿಂದ 31/5/2026 ಸಿಂಹ ರಾಶಿ ಭವಿಷ್ಯ. ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಹಾಗಾದ್ರೆ ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ನಿಮ್ಮ ಸೂರ್ಯ ನೋಡಿ ದಶಮ ಭಾವದಲ್ಲಿ ಸಂಚಾರ. ಎಲ್ಲಾದ್ರೂ ಗೌರ್ಮೆಂಟ್ ಕೆಲಸಗಳಿಗೆ ಅಪ್ಲೈ ಮಾಡಿ. ಯಾವ್ದಿದ್ರೆ UAE ನಲ್ಲಿ ಕೆಲಸ ಮಾಡ್ತಿದ್ದೀನಿ ಗುರುಜಿ ನಾನು ಅಂದ್ರೆ UAE ಗೌರ್ಮೆಂಟ್ ಇದೆ, ಅರಬ್ ಕಂಟ್ರೀಸ್, ಅಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿ. ನಾನಿಲ್ಲ US ನಲ್ಲಿ ಇದ್ದೀನಿ ಅಂದ್ರೆ ಫೆಡರಲ್ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿ. ಪಾರ್ಟ್ ಟೈಮ್ ಆಗಿರ್ಬೋದು ಅಥವಾ ಫುಲ್ ಟೈಮ್ ಆಗಿರೋದು ಕೆಲಸಗಳು ನಿಮಗೆ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ಸೂರ್ಯ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಆತ್ಮ ಗೌರವ, ಸ್ಥಾನಮಾನ, ಕಳೆದುಕೊಂಡಂತಹ ಅಧಿಕಾರ ಪ್ರಾಪ್ತಿ. ಗುರುಜಿ ನಾನಿರೋದು ಇಂಡಿಯಾದಲ್ಲೇ ಅಂದಾಗ, ನೀವು ಭಾರತದಲ್ಲೇ ಇದ್ದಾಗ ಒಳ್ಳೊಳ್ಳೆ ಅಧಿಕಾರಿಗಳಿಗೆ ಒಳ್ಳೊಳ್ಳೆ ಪೋಸ್ಟ್ ಕಳೆದುಕೊಂಡು ಬಿಟ್ಟಿರ್ತೀರ. ಅಧಿಕಾರ ಒಂದು ಕ್ಲಾರ್ಕ್ ತರ ಇರ್ತೀರ, ಒಳ್ಳೊಳ್ಳೆ ಅಧಿಕಾರ ಇದ್ರೂ ಕೂಡ ಒಂದು ಹೆಡ್ ಆಫೀಸಲ್ಲಿ ಸುಮ್ಮನೆ ಹೋಗ್ಬೇಕು, ಕುತ್ಕೋಬೇಕು, ಬರಬೇಕು, ಅಡ್ಮಿನಿಸ್ಟ್ರೇಷನ್ ಇರಲ್ಲ. ಅಂಥವ್ರಿಗೆ ಕಳೆದುಕೊಂಡಂತಹ ಅಧಿಕಾರ ಪ್ರಾಪ್ತಿಯಾಗುವಂತಹ ಯೋಗ ಉಂಟಾಗುತ್ತೆ. ಬುಧ, ಶುಕ್ರ, ಗುರು 3 ಗ್ರಹಗಳ ಲಾಭ ಸ್ಥಾನದಲ್ಲಿರೋದ್ರಿಂದ ಬಂಧುಗಳಿಂದ ಲಾಭ, ನಿಮ್ಮಲ್ಲಿರುವಂತಹ ಧನದಿಂದ ಲಾಭ, ಪುತ್ರನಿಂದ ಲಾಭ, ಮಗಳಿದ್ರೆ ಪುತ್ರಿಯಿಂದ ನಿಮಗೆ ಲಾಭ, ನಿಮ್ಮಲ್ಲಿರುವಂತಹ ದುಡ್ಡಿನಿಂದ ನಿಮಗೆ ಲಾಭ ಬರುತ್ತೆ, ಗೌರವಗಳು ಬರುತ್ತೆ. ನಿಮಗೆ ಗೌರವಗಳು ಉಂಟಾಗುವಂತಹ ವಾರ ಇದು ಸಿಂಹರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ ಉಂಟಾಗುವಂಥದ್ದು, ಕಣ್ಣುಗಳ ತೊಂದರೆಗಳು ಉಂಟಾಗುವಂಥದ್ದು. ಕಣ್ಣಿಗೊಂದು ಸ್ವಲ್ಪ ಕಸ ಹೋಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಅಲ್ವಾ. ಧನ ನಷ್ಟ ಆಗುವಂಥದ್ದು, ಗೌರವ ನಷ್ಟ ಆಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಸೂರ್ಯ ಉಚ್ಚವಾಗಿದ್ದಾನೆ, ಅಷ್ಟೊಂದು ನಿಮಗೆ ಮನಸ್ಸು ಕೆಡಿಸ್ಕೊಡುವಂತಹ ಅವಶ್ಯಕತೆ ಇಲ್ಲ. ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ ಟೈಮ್ ತುಂಬಾ ಚೆನ್ನಾಗಿದೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಧೈರ್ಯದಿಂದ ಮುನ್ನುಗ್ತೀರಿ. ಧೈರ್ಯೇ ವಸತೆ ಲಕ್ಷ್ಮಿ. ಧೈರ್ಯದಿಂದ ನೀವು ಮುನ್ನುಗ್ದಾಗ ಧನಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ, ಬೇಸರ. ಶನಿವಾರ, ಭಾನುವಾರ ಏನು ಕೆಲಸ ಮಾಡೋಕ್ಕೂ ಮೂಡೇ ಬರಲ್ಲ. ಏನಾದರೂ ಕೆಲಸ ಮಾಡಿದ್ರೆ ಪ್ರಯತ್ನಗಳಲ್ಲಿ ಸೋಲು. ವಾಹನಗಳಿದ್ರೆ ವಾಹನಗಳಲ್ಲಿ ಏನಾದರೂ ಒಂದು ತೊಂದರೆ. ಹೀಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದರೆ ಸಿಂಹ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು, ಆಗ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಅಂದಾಗ, ದೀಪಾರಾಧನೆ, ದೇವಸ್ಥಾನಕ್ಕೆ ಎಣ್ಣೆ, ಬತ್ತಿ ಇಂತಹದನ್ನ ದಾನ ಮಾಡಿ. ತುಂಬಾ ಕಷ್ಟದಲ್ಲಿದ್ದಾರೆ, ಬಡವರು ಅಂದಾಗ ಅಂಥವರಿಗೆ ತೊಗರಿಬೇಳೆ ದಾನ ಮಾಡಿ. ಗುರುಜಿ ನಾನು ಪ್ರತಿ ದಿನ ನನಗೆ ಅಭ್ಯಾಸ ಇದೆ, ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ ಅಂದ್ರೆ, ದೇವಸ್ಥಾನಗಳಲ್ಲಿ ದಾಸೋಹಗಳು ನಡೀತಾ ಇದ್ರೆ ಅಂತ ಕಡೆ ಹೋಗಿ ತೊಗರಿಬೇಳೆಯನ್ನ ದಾನವನ್ನ ಮಾಡೋದ್ರಿಂದ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ, ರುದ್ರಾಭಿಷೇಕವನ್ನ ಮಾಡಿಸಿ. ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು, ಅದಕ್ಕೆ ಅಭಿಷೇಕವನ್ನ ಮಾಡಿ. ಅಥವಾ ಸುಬ್ರಹ್ಮಣ್ಯೇಶ್ವರ ನಿಮ್ಮ ಮನೆ ದೇವರಾಗಿದ್ರೆ ಸುಬ್ರಹ್ಮಣ್ಯೇಶ್ವರನಿಗೆ ಅಭಿಷೇಕವನ್ನ ಮಾಡಿ. ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದರಿಂದ ಅಭಿಷೇಕ ಮಾಡಿ. ಹಾಲಿದ್ರೆ ಹಾಲಿಂದ ಮಾಡಿ,
ನನ್ನ ಕೈಲಿ ಏನಿಲ್ಲ ಅಂದ್ರೆ ಗಂಗಾಜಲದಿಂದನಾದ್ರೂ ಅಭಿಷೇಕವನ್ನು ಮಾಡಿ, ಒಳ್ಳೇದಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯವನ್ನು ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ಕನ್ಯಾ ರಾಶಿಯಾಧಿಪತಿಯಾದಂತಹ ಬುಧ ದಶಮ ಭಾವದಲ್ಲಿ ಸಂಚಾರ. ನಿಮಗೆ ಕೆಲಸ ಹುಡುಕ್ತಾ ಇದ್ದೀರಾ, ಯಾರ ಕೆಲಸ ಸಿಗುತ್ತೆ? ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರಿಗೆ ಸಿಗುತ್ತೆ. ಒಳ್ಳೊಳ್ಳೆ ಭಾಷಣ, ನಿಮ್ದು ಕಮ್ಯುನಿಕೇಶನ್ ನೋಡಿ ಕೆಲಸ ಕೊಡ್ತಾರೆ. ಒಬ್ಬೊಬ್ಬರಿಗೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ. ಇಂಟರ್ವ್ಯೂಗಳಲ್ಲಿ ನೀವು ಯಾವ ರೀತಿ ಮಾತಾಡ್ತೀರಾ, ನಿಮಗೆ ಹೋಲ್ಡಿಂಗ್ ಎಷ್ಟಿದೆ, ಎಕ್ಸ್ಪೀರಿಯನ್ಸ್ ಇರ್ಬೋದು, ಕಮ್ಯುನಿಕೇಶನ್ನೇ ಇಲ್ಲ ಅದೇನು ಪ್ರಯೋಜನ? ಕಮ್ಯುನಿಕೇಶನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಒಳ್ಳೆ ಉದ್ಯೋಗ ಸಿಗುವಂತಹ ಸಾಧ್ಯತೆ. ನಾನು ಫಿಲಮ್ ಇಂಡಸ್ಟ್ರಿನಲ್ಲಿದ್ದೀನಿ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿದ್ದೀನಿ ಅಂದರೆ ಅಲ್ಲೂ ಕೂಡ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಯೋಗ ಇದೆ. ಈ ರೀತಿ ಕನ್ಯಾ ರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ ಒಡವೆಗಳು ಸಿಗುತ್ತೆ, ಒಡವೆಗಳು ಕೊಂಡ್ಕೋಬಹುದು, ಕಾಣಿಕೆಗಳು ಗಿಫ್ಟ್ ಸಿಗುತ್ತೆ, ಸನ್ಮಾನಗಳಾಗತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ ನಿಮಗೆ ಪುರುಷ ಜಾತಕರಾಗಿದ್ರೆ ಸ್ತ್ರೀಯಿಂದ ಅಪಮಾನ ಅಥವಾ ಶತ್ರುಗಳಿಂದ ತೊಂದರೆ ಉಂಟಾಗುವಂಥದ್ದು, ದುಃಖ ಉಂಟಾಗುವಂಥದ್ದು. ದುಃಖ ದೀನೇಶಾತ್ಮಜಂ ಅಂತೀವಿ. ಅದಕ್ಕೆ ದುಃಖಕ್ಕೆ ಕಾರಕ ಯಾರು? ಶನೈಶ್ವರ. ಅದಕ್ಕೆ ಶನಿಯ ದುಃಖ ನಿಮಗೆ ಬರಬಾರ್ದು ಅಂದರೆ ರುದ್ರ ದೇವತೆಗಳನ್ನು ಆರಾಧನೆ ಮಾಡಬೇಕು. ಇನ್ನು ವಾರದ, ಯಾಕಂದ್ರೆ ರುದ್ರಾಂಶ ಶನಿ, ಶನಿವಾರ ಭಾನುವಾರ ಧನಪ್ರಾಪ್ತಿ, ಉತ್ತಮವಾದ ವಸ್ತ್ರ, ಒಳ್ಳೆ ಬಟ್ಟೆ ಹಾಕೊಡುವಂಥ ಯೋಗ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಈ ವಾರ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಅದಕ್ಕೆ ಕನ್ಯಾ ರಾಶಿ ಜಾತಕರು ಕೂಡ ಓಂ ರುದ್ರಾಯ ನಮಃ ಅಥವಾ ಓಂ ವಿರೂಪಾಕ್ಷಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಬೇಕು. ಕಾಲಭೈರವನ ದರ್ಶನವನ್ನ ನೀವು ಮಾಡಬೇಕು, ಪೂಜೆ ಮಾಡಬೇಕು. ಆಗ ನಿಮ್ಗೆ ಒಳ್ಳೇದಾಗುತ್ತೆ. ವಿಭೂತಿಯಿಂದ ಪೂಜೆ ಮಾಡಿ, ಒಳ್ಳೇದಾಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಕನ್ಯಾ ರಾಶಿ ಜಾತಕರು ಏನ್ ಮಾಡಬೇಕು? ಸೇವೆ ಎಂದಾಗ ಸನ್ಯಾಸಿಗಳಿಗೆ ದಾನವನ್ನ ಕೊಡಬೇಕು. ಯಾರಾದರೂ ಒಬ್ರು ಸನ್ಯಾಸಿಗಳು, ಸನ್ಯಾಸಿ ಎಂದಾಗ ಕಾವಿ ಬಟ್ಟೆ ಹುಟ್ಟಿರೋರು, ದೊಡ್ಡ ದೊಡ್ಡ ಆಶ್ರಮ ಕಟ್ಟಿ ಮಠಾಧೀಶ್ವರಗಳು ಅಂತಲ್ಲ, ಒಳ್ಳೆಯವರಾಗಿದ್ದು ಒಳ್ಳೆ ಸನ್ಯಾಸಿ ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಂತಹ ಧನ ಸಹಾಯವನ್ನು ಮಾಡಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ಯಾರ್ಯಾರು ತುಲಾ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ತುಲಾ ರಾಶಿಯವರಿಗೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಯನ್ನ ಮಂಗಳ ನೇರವಾಗಿ ನೋಡ್ತಾ ನಿಮಗೂ ಕೋಪ ಜಾಸ್ತಿ. ಯಾರ ವಿಷಯದಲ್ಲಿ ಕೋಪ ಬರ್ತಾ ಇರುತ್ತೆ ಅಂದ್ರೆ ಯಾವಾಗಲೂ ಸಂಗಾತಿಯ ಜೊತೆ ಕಲಹಗಳು. ಯಾಕೆ ಜಗಳ ಮಾಡ್ಕೋಬೇಕು? ಹೆಣ್ಮಕ್ಳಿಗೆ ಏನು, ಕೆಲವು ಹೆಣ್ಮಕ್ಳಿಗೆ ಬಹಳ ಒಂಥರ ಅತೃಪ್ತಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಗಂಡ ಅದ್ ಮಾಡಬೇಕು, ಇದು ಮಾಡಬೇಕು, ಹೆಂಡತಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಗಂಡಸರುಗಳು ಎಕ್ಸ್ಪೆಕ್ಟೇಷನ್. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ನಿಮಗೇನು ಪ್ರಾಪ್ತಿ ಆಗಬೇಕು ಅದು ಪ್ರಾಪ್ತಿಯಾಗೇ ಆಗುತ್ತೆ. ಇಲ್ಲ ಹಣಕಾಸಿನ ವಿಚಾರಕ್ಕೆ ಕಲಹಗಳು ಮಾಡ್ಕೊಳ್ಳೋದು. ಯಾಕಂದ್ರೆ ದ್ವಿತೀಯಾಧಿಪತಿ ತುಲಾ ರಾಶಿಯವರಿಗೆ ಮಂಗಳ ಗ್ರಹ ಸಪ್ತಮದಲ್ಲಿ ಬಂದಾಗ ದುಡ್ಡಿನ ವಿಷಯಕ್ಕೆ ಸುಮ್ಮನೆ ಅಲ್ವಾ, ಹಣ ಅನ್ನೋದು ಒಂದು ಎನರ್ಜಿ. ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿದ್ದಾಗ ದುಡ್ಡು ನಿಮ್ಮ ಹತ್ರ ಬರುತ್ತೆ. ನೀನು ಖರ್ಚು ಮಾಡು, ನಾನು ಖರ್ಚು ಮಾಡು, ನೀನು ಇದಕ್ಕೆ ಖರ್ಚು ಮಾಡ್ತಾ ಇದೀಯಾ, ನಾನು ಇದಕ್ಕೆ ಖರ್ಚು ಮಾಡ್ತಾ ಇಲ್ಲ. ಕೆಲವು ದೊಡ್ಡ ದೊಡ್ಡ ಫ್ಯಾಮಿಲಿಗಳಲ್ಲಿ ನೀನು ಇಂಟರ್ನ್ಯಾಷನಲ್ ಟೂರ್ ಎಲ್ಲ ಖರ್ಚು ಮಾಡೋಕ್ಕಾಗತ್ತೆ. ಅಥವಾ ಮಕ್ಕಳ ಎಜುಕೇಶನ್ ಬಗ್ಗೆ ನೀನು ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಈ ಥರ ಕಲಹಗಳನ್ನ ಮಾಡ್ಕೋಬೇಡಿ. ಹೊಂದಾಣಿಕೆಯಿಂದ ಜೀವನ ಮಾಡಿದ್ರೆ ಒಳ್ಳೆಯದು. ತುಲಾ ರಾಶಿ ಜಾತಕರಿಗೆ ಬುಧ ವ್ಯಯಾಧಿಪತಿ, ಭಾಗ್ಯಾಧಿಪತಿ, ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ. ದೇವರ ಮೇಲೆ ನಂಬಿಕೆಯನ್ನ ಕಳ್ಕೋಬೇಡಿ. ತಂದೆ ಮೇಲೆ ಗೌರವವನ್ನ ಇಟ್ಕೊಳ್ಳಿ. ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ತುಲಾ ರಾಶಿಯವರಿಗೆ ಶೀಘ್ರ ಕೋಪ, ಬೆಂಕಿ ಅಂತ ಇರ್ತೀರ.
ಏನಾದ್ರೂ ಗಾಯಗಳು ಮಾಡ್ಕೊಂಡ್ಬಿಡೋದು. ಯಾಕಂದ್ರೆ ಪೇಷನ್ಸ್ ಇಲ್ವಲ್ಲ, ಅಡುಗೆ ಮಾಡ್ಬೇಕಾದ್ರೆ ಎಣ್ಣೆ ಮೈ ಮೇಲೆ ಹಾಕೊಂಡ್ಬಿಡೋದು, ಏನೋ ಕುಯ್ಕೊಂಡ್ಬಿಡೋದು, ತರಕಾರಿ ಹೆಚ್ಚಬೇಕಾದ್ರೆ ಅವ್ರನ್ನೇ ಜ್ಞಾಪಿಸ್ಕೊತಾ ಇರೋದು, ಇವೆಲ್ಲ ಸರಿ ಇಲ್ಲ. ನೀವು ಯಾರ ಮಕ್ಕಳು? ದೇವರ ಮಕ್ಕಳು, ಭಗವಂತನ ಮಕ್ಕಳು, ಈಶ್ವರನ ಮಕ್ಕಳು. ಆ ಈಶ್ವರ ನೆನಪು ಮಾಡಿ, ತಾಯಿ ಜೊತೆ ಕಲಹ ಮಾಡ್ಕೊಳ್ಳೋದು, ತಾಯಿ ಸಂಬಂಧಿಕರ ಜೊತೆ ಕಲಹಗಳು ಮಾಡ್ಕೊಳ್ಳೋದು, ಅನಾವಶ್ಯಕವಾಗಿ ಖರ್ಚು ಮಾಡ್ಕೊಳ್ಳುವಂಥದ್ದು. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ ಎಲ್ಲ ರೀತಿ ಅನುಕೂಲ ಆಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಮತ್ತೆ ಶನಿವಾರ, ಭಾನುವಾರ ಏನಾದರೂ ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಧನನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಅಂದ್ರೆ ಈ ವಾರ 5 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ನಿಮ್ಗೆಲ್ಲ ಅನುಕೂಲ ಆಗೋದು ಈ ವಾರದಲ್ಲಿ 2 ದಿನ ಮಾತ್ರ, ಗುರುವಾರ, ಶುಕ್ರವಾರ. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೊಂತೀರಿ ಅಂದ್ರೆ, ನೀವು ಕೂಡ ಓಂ ಕಾಲ ಭೈರವಾಯ ನಮಃ ಅನ್ನೋ ಮಂತ್ರ, ಅಥವಾ ಓಂ ಕಾಲ ಕಾಲಾಯ ನಮಃ. ಕಾಲನ ಕಾಲ ಶಿವ ಅಲ್ವಾ, ಮಾಸ್ ಡೆತ್ ಆಗಬಾರ್ದು. ಎಷ್ಟೋ ಜನ ಬಸ್ಸಲ್ಲಿ ಹೋಗ್ತಿರ್ತಾರೆ, ಟ್ರೈನಲ್ಲಿ ಹೋಗ್ತಿರ್ತಾರೆ, ಎಲ್ಲ ಒಟ್ಟೊಟ್ಟಿಗೆ ಸಾಯ್ತಾರೆ. ಈಗ ನೋಡಿ, ಬಾಂಬ್ಗಳು ಹಾಕ್ಬಿಡ್ತಾರೆ. ಇರಾನ್, ಇಸ್ರೇಲ್ ಇವರೆಲ್ಲ ಒಟ್ಟೊಟ್ಟಿಗೆ 10 ಜನ ಸತ್ತೋದ್ರು, 50 ಜನ ಸತ್ತೋದ್ರು. ಈ ಥರ ಎಲ್ಲ ಆಗಬಾರ್ದು, ಒಳ್ಳೇದಾಗಬೇಕು, ನಮ್ಮ ಮನೆ ನಮಗೆ ರಕ್ಷಣೆ ಸಿಗಬೇಕು ಅಂದಾಗ ಶಿವನನ್ನ ಕಾಲ ಕಾಲ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕವನ್ನ ನೀವು ಕೂಡ ಮಾಡಿಸಿ. ದಾನ ಏನ್ ಮಾಡಲಿ ಗುರುಜಿ ಅಂತಿದ್ರೆ, ದೀಪವನ್ನ ದಾನ ಮಾಡಿ. ಅಥವಾ ದೀಪ ನಂಗೆ ದಾನ ಮಾಡೋಕ್ಕಾಗಲ್ಲ ಅಂದ್ರೆ, ದೀಪದಿಂದ ದೇವರನ್ನ ಆರಾಧನೆ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಇನ್ನು ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಏನು ಅಂತ. 25/5/2026ರಿಂದ 31/5/2026 ವೃಶ್ಚಿಕ ರಾಶಿ ಚಕ್ರದಲ್ಲಿ ಎಷ್ಟನೇ ರಾಶಿ ಇದು? 8ನೇ ರಾಶಿ. 8ನೇ ರಾಶಿ ವೃಶ್ಚಿಕ ರಾಶಿಯವರಿಗೆ ವಾರ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಚಾರವನ್ನ ಈಗ ನಾನೀಗ ತಿಳಿಸ್ತೀನಿ. ವೃಶ್ಚಿಕ ರಾಶಿಯವರಿಗೆ ಶತ್ರುಗಳ ಮೇಲೆ ವಿಜಯ. ಬುಧ ಸಪ್ತಮದಿಂದ ಅಷ್ಟಮಕ್ಕೆ ಈ ವಾರ ಸಂಚಾರ ಆಗ್ತಾನೆ. ಎಷ್ಟನೇ ತಾರೀಕು ಅಂದ್ರೆ 29 ಮೇ 2026. ಬುಧ ನಿಮಗೆ ಲಾಭಾಧಿಪತಿಯಾಗಿ ಅಷ್ಟಮ ಭಾವಕ್ಕೆ ಹೋದ್ನಲ್ಲ, ದುಸ್ಥಾನ ಆಯುಷ ಸ್ಥಾನ ಕೊಟ್ಟೋದ ಬುಧ ಅಂದ್ರೂ ಕೂಡ, ಬುಧ ಗೋಚಾರದಲ್ಲಿ 8ನೇ ಮನೆಗೆ ಸಂಚಾರ ಆಗ್ಬೇಕಾದ್ರೆ ಸಡನ್ ಆಗಿ ಗೇನ್, ಲಾಭ, ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ಬಂದ್ಬಿಡುತ್ತೆ. ಯಾರಿಗೋ ಸಾಲ ಕೊಟ್ಟಿರ್ತೀರಾ, ಅವ್ರು ಕೊಟ್ಟೇ ಇರಲ್ಲ, ನೀವು ಅನ್ಕೊಂಡು ಇರಲ್ಲ, ಹಿಂಗ್ ಬಂದು ಅವ್ರು ನಿಮಗೆ ಕೊಡ್ತಾರೆ ಅಂತ ಸಡನ್ ಆಗಿ ಹಣ ತಂದು ನಿಮಗೆ ಕೊಡುವಂತಹ ಯೋಗ ಉಂಟಾಗ್ಬಿಡುತ್ತೆ. ಈ ವಾರ ಕಳೆದುಕೊಂಡಂತಹ ಹಣ ಮತ್ತೆ ವಾಪಸ್ ಸಿಕ್ಕಿದಾಗ ಸಿಗುವ ಸಂತೋಷವೇ ಬೇರೆ ಆಗಿರುತ್ತೆ. ಲಾಭ ಆಗುತ್ತೆ, ಬಂಧುಗಳಿಂದ ಲಾಭ ಆಗ್ಬೇಕು, ಇಲ್ಲ ಜನಗಳಿಂದ ಲಾಭ ಆಗ್ಬೇಕು, ಅಥವಾ ಮಿತ್ರ ಅಥವಾ ಮಿತ್ರೆ ಅಂದ್ರೆ ಪುರುಷರಾಗಿದ್ರೆ ಮಿತ್ರಳು, ಸ್ನೇಹಿತಳು, ಸ್ತ್ರೀ ಜಾತಕಗಳಾಗಿದ್ರೆ ಮಿತ್ರ, ಯಾರು ಬಾಯ್ ಫ್ರೆಂಡ್ ಇರ್ತಾರೆ, ಇಂಗ್ಲಿಷಲ್ಲಿ ಯಾರು ಗರ್ಲ್ ಫ್ರೆಂಡ್ ಇರ್ತಾರೆ, ಅವರಿಂದ ನಿಮ್ಗೇನಾದ್ರೂ ಒಂದು ಅನುಕೂಲ, ಲಾಭಗಳು ಆಗುತ್ತೆ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಸಪ್ತಮದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಇದ್ದು ಶನಿಯ ದೃಷ್ಟಿ ಇರೋದ್ರಿಂದ ವಿವಾಹ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದೀವಿ, ನಾವು ಜಗಳನೇ ಮಾಡ್ಕೊಳ್ಳಲ್ಲ ಅನ್ನೋವಂಥವ್ರು ಕೂಡ ಟೆಂಪರವರಿ ಸಪ್ರೇಷನ್ ಆಗುವಂಥದ್ದು, ಅಥವಾ ವಿರಹ ವೇದನೆಯನ್ನು ಅನುಭವಿಸುವಂತಹ ಯೋಗ. ಇನ್ನ ಕೆಲವರಿಗೆ ಪರ್ಮನೆಂಟ್ ಆಗಿ ಸಪ್ರೇಷನ್, ಕೋರ್ಟು ಕಚೇರಿ ವಿವಾದಗಳು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ನ್ಯಾಯಾಧೀಶರ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಜೀವನಾಂಶ ಕೊಡಿ ಅಂತ ಕೇಳುವಂಥದ್ದು, ಇಂಥ ಪರಿಸ್ಥಿತಿಗಳೆಲ್ಲ ಅನುಭವಿಸ್ತಿರೋರು ಜನ್ಮ ಜಾತಗಳನ್ನ ತೋರಿಸಿ ವೃಶ್ಚಿಕ ರಾಶಿ ಜಾತಕರು. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಆದಾಯದಲ್ಲಿ ಏರಿಕೆ ಆಗುತ್ತೆ. ವಿವಾಹ ಆಗದೆ ಇರೋರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಇದು ವಿವಾಹ ಭಾಗ್ಯ ಗುರುಜಿ ನೀವು ಹೇಳಿದ ಕರೆಕ್ಟ್ ವಾರ ಭವಿಷ್ಯ ತುಂಬಾ ಚೆನ್ನಾಗಿ ಬರುತ್ತೆ ಗುರುಜಿ ಅಂತ ಕಮೆಂಟ್ ಮಾಡ್ತೀರಾ. ನಿಮ್ಮ ಕಮೆಂಟ್ ಎಲ್ಲ ನೋಡ್ತಾ ಇರ್ತೀನಿ. ವಿವಾಹನೂ ಆಗ್ಬಿಡ್ತೀರಾ. ಆಮೇಲೆ ಗುರುಜಿ ನೀವು ಹೇಳಿದ್ರಿ ವಿವಾಹ ಆಗ್ಬಿಟ್ಟೆ, ಈಗ ಯಾಕೆ ಹೊಂದಾಣಿಕೆ ಆಗ್ತಿಲ್ಲ ಅಂತೀರಾ. ಅದಕ್ಕೆ ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಗಳನ್ನ ತೋರಿಸ್ಬೇಕು. ನಿಮಗೆ ಸಿಗುವಂತಹ ವಧು ನಿಮ್ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಅದು ಇಲ್ಲ, ನಿಮ್ ತಾಯಿ ವಯಸ್ಸಾಗಿರೋ ತಾಯಿ ಇರ್ತಾರೆ, ತಂದೆ ಇರ್ತಾರೆ, ಅವರು ನೋಡ್ಕೊಂತ ಇಲ್ಲ. ಅವಾಗ ಯಾರೋ ಜೀವನದಲ್ಲಿ ವಿವಾಹ ಜೀವನದಲ್ಲಿ ಮತ್ತೊಬ್ಬರ ಪ್ರವೇಶ ಆಗೋಗ್ಬಿಟ್ಟಿರುತ್ತೆ. ಎಷ್ಟು ಸಂಕಟ ಕಷ್ಟ ಆಗುತ್ತೆ. ಅಂಥವ್ರು ಜಾತಕಗಳನ್ನ ತೋರಿಸ್ಬೇಕು.
ಒಳ್ಳೆ ವರ ಸಿಕ್ಕಿದನ, ಆಯುಷ್ ಚೆನ್ನಾಗಿದೆಯಾ, ಆರೋಗ್ಯ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ, ಅದಕ್ಕೆ ಇಬ್ಬರು ಜಾತಕ ತೋರಿಸಿ ಪರಿಹಾರವನ್ನ ಮಾಡಿಕೊಂಡು ವಿವಾಹ ಆಗಬೇಕು. ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಎಲ್ಲಾ ಪ್ರಯತ್ನಗಳಲ್ಲೂ ಯಶಸ್ವಿ ಆಗುತ್ತೆ. ನೀವು ಹೆದರ್ಕೊಂಬಿಡೋದು ಗುರುಜಿ ಹತ್ರ ಹೋಗಿ ತೋರಿಸಿದ ತಕ್ಷಣ ಗುರುಜಿ ಎಲ್ಲಿ ಬೇಡ ಅಂದ್ಬಿಡ್ತಾರೋ ಅಂತ ಅಂತರ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರಿಹಾರಗಳು ಮಾಡಿಕೊಂಡು ವಿವಾಹಗಳಾಗಿ ಎಲ್ಲಾ ಪ್ರಯತ್ನಗಳಲ್ಲೂ ಯಶಸ್ವಿ ಆಗ್ತೀರಿ. ಸ್ನೇಹಿತರಿದ್ರೆ ಸ್ನೇಹಿತರ ಭೇಟಿ ಉಂಟಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಆದ್ರೆ ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಸೋಮಾರಿತನ, ಶೀಘ್ರ ಕೋಪ, ನಿಮ್ಗೆ ಗೊತ್ತೇ ಆಗಲ್ಲ. ಕೋಪ ಬಂದಾಗ ಒಂದೊಂದ್ಸಲ ಕೋಪ ಗೊತ್ತಾಗುತ್ತೆ. ಯಾರೋ ಏನೋ ಒಂದು ಅಂದಿದ ತಕ್ಷಣ ಬಸ್ ಅಂತ ಸಡನ್ ಆಗಿ ಮಾತಾಡ್ಬಿಡೋದು, ಕೂಗಾಡ್ಬಿಡೋದು. ಲಾಭವಿಲ್ಲದ ಪ್ರಯಾಣಗಳು ಉಂಟಾಗುತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ನಿಮಗೆ ಪ್ರಮೋಷನ್ ಆಗುತ್ತೆ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಆಸಕ್ತಿ ಉಂಟಾಗುತ್ತೆ. ಭಾಗ್ಯೋದಯದ ಕಾಲ, ಧನ ಪ್ರಾಪ್ತಿಯಾಗುವಂತಹ ಕಾಲ. ಈ ವಾರ ವೃಶ್ಚಿಕ ರಾಶಿಯವರಿಗೆ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ, ಭಾನುವಾರ. ಆಗ ವೃಶ್ಚಿಕ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಅಂದಾಗ, ವೃಶ್ಚಿಕ ರಾಶಿ ಜಾತಕರು ನೀವು ಶತ್ರುಗಳ ಮೇಲೆ ವಿಜಯ ಎಲ್ಲ ಇದೆ. ಬೆಳಿಗ್ಗೆ ಬೇಗ ಎದ್ದು ಶಿವನ ಜಪ, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜಪ ಮಾಡಿ. ಸೂರ್ಯೋದಯಕ್ಕಿಂತ ಮೊದಲೇ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಿ. ತಾಮ್ರದ ಚೊಂಬಿನಿಂದ ಸೂರ್ಯನಿಗೆ ಜಲವನ್ನ ಅರ್ಘ್ಯ ಕೊಡಿ. ಅವಾಗ ಒಳ್ಳೇದಾಗ್ತಾ ಹೋಗುತ್ತೆ. ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕವನ್ನ ಮಾಡಿ. ಇನ್ನ ಕಾಯ್ತಾ ಇದ್ದೀರಾ ಗುರುಜಿ ನನ್ನ ಭವಿಷ್ಯ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 9ನೇ ರಾಶಿ ಅಂದ್ರೆ ದೈವ ರಾಶಿ, 9ನೇ ರಾಶಿ ಅಂದ್ರೆ ಧನುರ್ರಾಶಿ. ಧನುರ್ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ. ಧನಸ್ಸು ರಾಶಿಯವರಿಗೆ ಸಪ್ತಮಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ ಸಂಚಾರ. ಧನಸ್ಸು ರಾಶಿಯವರಿಗೆ ಗುರುಬಲ ಇದಾನೆ, ನಂಬಿಕೆ ಬರುತ್ತೆ. ಯಾರಾದ್ರೂ ಏನೋ ಹೇಳ್ಬಿಟ್ರೆ ವಿವಾಹ ಜೀವನದಲ್ಲಿ ಅನುಮಾನಗಳು ಜಾಸ್ತಿ ಆಗುವಂಥದ್ದು. ಸಂಗಾತಿಯ ಮೇಲೆ ಅನುಮಾನ, ವಿವಾಹ ಜೀವನದಲ್ಲಿ ಅನುಮಾನ, ಸ್ತ್ರೀಯರ ವಿಚಾರದಲ್ಲಿ ನಂಬಿಕೆಯನ್ನ ಕಳ್ಕೊಳ್ಳುವಂಥದ್ದು. ಸ್ತ್ರೀಯರಿಗೆ ಗೌರವವನ್ನು ಕೊಡಿ, ಗೌರವ ಕೊಡೋದನ್ನ ಬಿಡಬೇಡಿ ಪುರುಷ ಜಾತಕರು. ರಾಹು ಒಂದೇ ದಿಕ್ಕಲ್ಲಿದ್ದು ಆಸೆ ಆಕಾಂಕ್ಷೆಗಳು ಕೂಡ ನಿಮಗೆ ವಿವಾಹದಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮನಸ್ಸಿನಲ್ಲಿ ಎಷ್ಟೋ ದ್ವಂದ್ವಗಳು, ಟೆನ್ಷನ್ಸು ಈ ವಾರ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ವಾರ 5 ದಿನ ಧನುಸ್ಸು ರಾಶಿಯವರು ಚೆನ್ನಾಗಿರ್ತೀರ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಉಲ್ಲಾಸವಾಗಿರ್ತೀರಿ. ಬಹಳ ಗೌರವ ಉಂಟಾಗುತ್ತೆ. ತಾವು ಮಾಡುವಂಥ ಸೇವೆಯಲ್ಲಿ ಪ್ರಮೋಷನ್ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಸಂತೋಷ ಹೆಚ್ಚಾಗುತ್ತೆ, ಅಧಿಕಾರವನ್ನ ಕೂಡ ಪಡಿತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಅನಾವಶ್ಯಕ ಖರ್ಚು, ಸಣ್ಣ ಸಣ್ಣ ವಿಷಯಗಳಿಗೆ ಬೇಸರ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಧನಸ್ಸು ರಾಶಿ ಜಾತಕರು ಎಚ್ಚರ. ವಾರದ ಕೊನೆ 2 ದಿನ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು? ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಪಂಚಾಮೃತದಿಂದ ಶಿವನ ಅಭಿಷೇಕವನ್ನ ಮಾಡಿದ್ರೆ ಬಹಳ ಉತ್ತಮ. ಇಲ್ಲ ಅಂದ್ರೆ ಅರಳಿ ವೃಕ್ಷದ ಕೆಳಗಡೆ ಕೂತು ಬೆಳಗ್ಗೆನೆ ಸೂರ್ಯೋದಯ ಸಮಯದಲ್ಲಿ ಶಿವನ ಮಂತ್ರ ಜಪ ಮಾಡಿ, ಒಳ್ಳೆಯದಾಗತ್ತೆ. ದಾನ ಏನು ಮಾಡಬೇಕು ಗುರುಜಿ ನಾನು ಅಂದರೆ, ತುಂಬ ಕಷ್ಟದಲ್ಲಿರುವಂಥವ್ರಿಗೆ, ಕೂಲಿ ಕಾರ್ಮಿಕರಿಗೆ ಹಾಲನ್ನ ದಾನ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಯಾರು ಮಕರ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 25/5/2026ರಿಂದ 31/5/2026 ಮಕರ ರಾಶಿ ಭವಿಷ್ಯ. ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ 6ನೇ ಮನೆ ಹೊರಟೋಗ್ತಾನೆ. ಬುಧ 6ನೇ ಮನೆ ಅಧಿಪತಿ 6ನೇ ಮನೆ ಸಂಚಾರ ಆಗ್ತಾನೆ. ನಿಮಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು. 6ನೇ ಮನೆ ಅಂದಾಗ ನಾವೇನಂತೀವಿ, ಋಣರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು, ಇದ್ಯಾವುದು ಬರಬಾರ್ದು ಅಂತೀವಿ. 6ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾಗ ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಆದ್ರೆ ಸ್ತ್ರೀ ಶತ್ರುಗಳಿದ್ರೆ ಸೋಲನ್ನ ಅನುಭವಿಸ್ತೀರಿ.
ಅದಕ್ಕೆ ಆದಷ್ಟು ಸ್ತ್ರೀಯರ ಜೊತೆಗೆ ಶತ್ರುತ್ವವನ್ನ ಮಕರ ರಾಶಿ ಜಾತಕರು ಮಾಡ್ಕೊಳ್ಳೇಬಾರದು. ಆಮೇಲೆ ಬಂಧುಗಳ ಸಹಾಯ ನಿಮಗೆ ಪ್ರಾಪ್ತಿಯಾಗತ್ತೆ. ಯಾರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಿ ಅಂಥವ್ರಿಗೆಲ್ಲ ಅನುಕೂಲತೆ ಕಂಡು ಬರುತ್ತೆ. ಮಕರ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗೌರವ ನಷ್ಟ ಆಗುವಂಥದ್ದು ಅಥವಾ ಧನ ನಷ್ಟ ಆಗುವಂಥದ್ದು, ಏನಾದರೂ ಹೊಟ್ಟೆಗಳ ತೊಂದರೆ ಉಂಟಾಗುವಂಥದ್ದು, ಪ್ರಯಾಣಗಳಲ್ಲಿ ಬೇಸರ ಆಗುವಂತಹ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬ ಚೆನ್ನಾಗಿದೆ. ವಿವಾಹ ಭಾಗ್ಯ ಉಂಟಾಗುತ್ತೆ ಮಕರ ರಾಶಿಯವರಿಗೆ. ವಿವಾಹ ಭಾಗ್ಯ ಅಂದಾಗ ಎಲ್ಲರೂ ಪೇಪರ್ ಪೆನ್ ಇದ್ರೆ ವಿವಾಹ ಭಾಗ್ಯ ಅನ್ನೋದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ವಿವಾಹ ಆಗೋಕ್ಕಿಂತ ಮೊದಲು ನಿಮಗೆ ಸಿಗುವಂತಹ ಸೊಸೆ ಅಥವಾ ವಧು ಹುಡುಗನಾಗಿದ್ರೆ ನಿಮಗೆ ನಿಮ್ಮ ತಾಯಿ ತಂದೆಗೆ ಹೊಂದ್ಕೊಂತಾರ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಸಿ, ವರನ ಆಯುಷ್ ಚೆನ್ನಾಗಿದಾರ, ಆಗುತ್ತಾ, ಮಕ್ಕಳಾಗ್ತಾರ ಇಲ್ವಾ ಅನ್ನೋದನ್ನ ಬರೀ ಸಾಲಾವಳಿ ನೋಡೋದಲ್ಲ, ಇಬ್ರು ಜಾತಕವನ್ನ ನೀವು ನನಗೆ ತೋರಿಸಿದ್ರೆ ನಾನು ನಿಮಗೆ ಪರಿಹಾರವನ್ನ ಹೇಳ್ತೀನಿ. ಪರಿಹಾರಗಳನ್ನ ಮಾಡಿಕೊಂಡು ವಿವಾಹ ಆಗ್ಬೋದು. ಮದ್ಯ ವ್ಯಾಪಾರದಲ್ಲಿ ಲಾಭ, ದ್ರವ್ಯ ವ್ಯಾಪಾರದಲ್ಲಿ ಲಾಭ, ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರದಲ್ಲಿ ಲಾಭ, ಪ್ರಮೋಷನ್ ಆಗುವಂಥದ್ದು, ಉತ್ಸಾಹವಾಗಿರ್ತೀರಿ, ಉತ್ತಮವಾದ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ. ಹಾಗಾದರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡಬೇಕು ಅಂದಾಗ, ಎಲ್ಲಿ ದುರ್ಗಾದೇವಿ ಮತ್ತು ಶಿವನ ದೇವಸ್ಥಾನಗಳಿದೆ ಆ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಓಂ ರುದ್ರಾಯ ನಮಃ, ದೇವಿ ಪಾರ್ವತಿಗೆ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ಅಂತೇಳಿ ಶಿವಪಾರ್ವತಿಯರ ಪೂಜೆಯನ್ನ ನೀವು ಮಾಡಿಸಿದ್ರೆ ಮಕರ ರಾಶಿ ಜಾತಕರಿಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಯಾರ್ಯಾರು ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಏನು ಹೇಳ್ತಾರೆ ಅಂತ? ರಾಶಿ ಚಕ್ರದಲ್ಲಿ ಏಕಾದಶ ರಾಶಿಗೆ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರಿಗೆ ಹೇಗಿದೆ? ಕುಂಭರಾಶಿಯಲ್ಲಿ ಜನ್ಮ ರಾಶಿಯಲ್ಲಿ ರಾಹು, ಪಂಚಮಾಧಿಪತಿಯಾದಂತಹ ಬುಧ ಪಂಚಮ ಭಾವದಲ್ಲಿ, ಚತುರ್ಥಾಧಿಪತಿಯಾದಂತಹ ಶುಕ್ರ ಪಂಚಮ ಭಾವದಲ್ಲಿ. ನಿಮ್ಗೇನಾಗತ್ತೆ? ಪ್ರೀತಿ, ಪ್ರೇಮ, ಪ್ರಣಯ, ಲವ್ ಅನ್ನುವಂಥ ವಿಚಾರದಲ್ಲಿ ಆಸಕ್ತಿ ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಮೋಸ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಒಂದಕ್ಕಿಂತ ಹೆಚ್ಚು ಜನನ ಕೆಲವರು ಪ್ರೀತಿ ಮಾಡೋದು ಜಾಸ್ತಿ, ಒಬ್ಬರನ್ನೇ ಪ್ರೀತಿ ಮಾಡಲ್ಲ, ಆಪ್ಷನ್ಸ್ ಇಟ್ಕೊಳ್ಳೋದು, ಅದೆಲ್ಲ ಸರಿ ಇಲ್ಲ. ಮನಸ್ಸಿನಿಂದ ನಿಜವಾಗ್ಲೂ ಯಾರನ್ನಾದ್ರೂ ಒಳ್ಳೆಯವ್ರನ್ನ ಒಬ್ಬರನ್ನ ಪ್ರೀತಿ ಮಾಡಿದ್ರೆ ಒಳ್ಳೇದು. ಅವನು ಪ್ರೀತಿ ಮಾಡೋದು ಅಥವಾ ಇವನು ಪ್ರೀತಿ ಮಾಡೋದು, ಒಬ್ಬರು ಜಾಸ್ತಿ ಹಣ ಖರ್ಚು ಮಾಡೋರನ್ನ ನೋಡ್ಕೊಳ್ಳೋದು, ಇವೆಲ್ಲ ಒಳಗಡೆಯಿಂದ ಮೋಸ, ಕನ್ನಿಂಗು, ಇಂತಹ ಬುದ್ಧಿಗಳನ್ನ ಬಿಟ್ಬಿಡ್ಬೇಕು ನಾವು ಸತ್ಯವಾಗಿದ್ದಾಗ ನಮಗೂ ಸತ್ಯವಾದಂತಹ ಪಾರ್ಟ್ನರೇ ಸಿಗ್ತಾರೆ ಅನ್ನುವಂತಹ ನಂಬಿಕೆ ನೀವಿದ್ದಾಗ ಪ್ರಪಂಚದಲ್ಲಿ ನಮಗೆ ಒಳ್ಳೆಯದೇ ಆಗುತ್ತೆ. ಯಾಕೆಂದ್ರೆ ನಾವೆಲ್ಲ ಭಗವಂತನ ಮಕ್ಕಳು, ಈಶ್ವರ ಪ್ರೇಮ ಸಾಗರ ಅಂತೀವಿ ಅಲ್ವಾ. ಅಂತಹ ಮಕ್ಕಳು ನಾವು ನಿಜವಾಗ್ಲೂ ಒಬ್ಬರನ್ನ ನಾವು ಹೃದಯದಿಂದ ನಮ್ಮನ್ನು ನಾವು ಪ್ರೀತಿಸಿ ಬೇರೆಯವ್ರನ್ನ ಪ್ರೀತಿಸಿದಾಗ ಖಂಡಿತ ನಮಗೆ ಒಳ್ಳೆಯವರು ಸಿಗ್ತಾರೆ. ಆಪ್ಷನ್ಸ್ಗಳನ್ನ ಇಟ್ಕೊಳ್ಳೋದನ್ನ ಬಿಟ್ಬಿಡಿ. ಮಕ್ಕಳಿಗೆ ಏನಾದರೂ ಆರೋಗ್ಯ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ. ಕುಂಭರಾಶಿಯವರಿಗೆ ಈ ವಾರ 5 ದಿನ ಟೈಮ್ ಚೆನ್ನಾಗಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕೋಪ ಜಾಸ್ತಿ. ಕೋಪ, ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ. ಕೋಪ ಅನ್ನೋದು ನಮ್ಮಲ್ಲಿರುವಂಥ ಪ್ರೀತಿಯನ್ನು ನಾಶ ಮಾಡಿಬಿಡುತ್ತೆ. ಅದಕ್ಕೆ ನಾನು ಅಂತ ಅಹಂಕಾರ ಪಡಬೇಡಿ. ಆಗ ಏನಾಗುತ್ತೆ? ವಿನಯ, ನಮ್ಮಲ್ಲಿರುವಂಥ ವಿನಯ ನಾಶ ಆಗುತ್ತೆ, ಆತಂಕ ಹೆಚ್ಚಾಗುತ್ತೆ. ಪೈಲ್ಸ್ ರೋಗದಿಂದ ತೊಂದರೆ ಆಗ್ತಾ ಇರೋರು ಬಹಳ ಎಚ್ಚರ. ಈಗೆಲ್ಲ ಬೇಸಿಗೆ ಕಾಲ ಆಗಿರೋದ್ರಿಂದ ಊಟ ಆದಮೇಲೆ ಮಜ್ಜಿಗೆಯನ್ನು ಕುಡಿಯೋದನ್ನ ಮರಿಬೇಡಿ. ಕ್ರೂರವಾಗಿ ವರ್ತಿಸಬೇಡಿ. ಸಂಗಾತಿಯ ಜೊತೆ ವಿವಾದಗಳನ್ನ ಮಾಡ್ಕೋಬೇಡಿ. ಪುರುಷ ಜಾತಕರಾಗಿದ್ರೆ ಪತ್ನಿಯ ಜೊತೆ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ವಿವಾದ ಬೇಡ. ಮಕ್ಕಳ ಜೊತೆ ವಿವಾದಗಳನ್ನ ಮಾಡ್ಕೋಬೇಡಿ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ನಿಮಗೆ ಬಹಳ ಗೌರವಗಳು ಪ್ರಾಪ್ತಿಯಾಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಅನುಕೂಲಗಳಾಗುತ್ತೆ. ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ. ಹಾಗಾದ್ರೆ ಕುಂಭರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು? ನಿಮಗೆ ಒಳ್ಳೇದಾಗಬೇಕು ಅಂದಾಗ ರಾಹುಕಾಲದಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ.
ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 12ನೇ ರಾಶಿಗೆ ಮೀನ ರಾಶಿ, ಅಂದರೆ ದ್ವಾದಶ ರಾಶಿ. ಮೀನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ಈಗ ತಿಳಿಸ್ತೀನಿ. ಮೀನ ರಾಶಿಯಲ್ಲಿ ಈಗ ಜನ್ಮ ಶನಿ ನಿಮಗೆಲ್ಲ ಗೊತ್ತಿರೋವಂಥದ್ದೇ, 7.5 ನಡೀತಾ ಇದೆ. ಸ್ವಲ್ಪ ಮಂಗಳ ನಿಮ್ಮ ಜನ್ಮ ರಾಶಿಯನ್ನು ಬಿಟ್ಟು ದ್ವಿತೀಯ ಭಾವದಲ್ಲಿ ಹೋಗಿದ್ದಾನೆ. ಚತುರ್ಥಾಧಿಪತಿ ಚತುರ್ಥ ಭಾವದಲ್ಲಿ, ಶುಕ್ರ ಚತುರ್ಥ ಭಾವದಲ್ಲಿ. ಆಗ ಒಳ್ಳೆಯದಾಗುತ್ತೆ. ಮನೆಯಿಂದ ಲಾಭ, ತಾಯಿಯಿಂದ ಅನುಕೂಲಗಳು, ತಾಯಿಯಿಂದ ಏನಾದರೂ ಆಸ್ತಿಗಳು ಬರಬೇಕು ಅಂತ ಅದೆಲ್ಲ ಬರುವಂಥದ್ದು, ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಖರೀದಿ ಮಾಡುವಂಥದ್ದು, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೆಚ್ಚು ಅಭಿವೃದ್ಧಿ, ನಿಮ್ಮ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುವಂಥದ್ದು. ದುಃಖಂ ದೀನೇಶಾತ್ಮಜಂ ಅಂತೀವಿ. ದುಃಖಕ್ಕೆ ಕಾರಕನಾದಂಥ ಶನಿ ನಿಮ್ಮ ಜನ್ಮ ರಾಶಿಯಲ್ಲಿ ಇದ್ರೂ ಕೂಡ ಚತುರ್ಥ ಭಾವದಲ್ಲಿ ರಿಯಲ್ ಎಸ್ಟೇಟು ಅದರಲ್ಲೆಲ್ಲ ಸ್ವಲ್ಪ ಲಾಭ ಬರೋದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೀನರಾಶಿ ಜಾತಕರಿಗೆ. ಗುರು ಚತುರ್ಥ ಭಾವದಲ್ಲಿದ್ದಾನೆ. ತೃತೀಯ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ತಿರೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯದಿಂದ ಮುನ್ನುಗ್ತೀರಿ. ಸ್ವಲ್ಪ ಹಿಂದೆ ತಂದರೂ ಕೂಡ ಗೆಲ್ಲುವಂಥ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬ ಚೆನ್ನಾಗಿದೆ. ಮೀನರಾಶಿ ಜಾತಕರಿಗೆ ಗೌರವ ಹೆಚ್ಚಾಗುವಂಥದ್ದು, ಸನ್ಮಾನಗಳು ಹೆಚ್ಚಾಗುವಂಥದ್ದು, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ. ಒಳ್ಳೆ ಊಟ ಮಾಡೋಕ್ಕೂ ಯೋಗ. ಕಲಿಯುಗದಲ್ಲಿ ನಾವು ಬದುಕಿರಬೇಕು ಅಂದರೆ ಉಸಿರಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಅನ್ನ ಭಾಳ ಇಂಪಾರ್ಟೆಂಟು. ರುಚಿ ರುಚಿಯಾಗಿರೋಂಥ ಊಟ ಮಾಡೋಕ್ಕೂ ಒಂದು ಯೋಗ ಅಲ್ವಾ? ಎಲ್ಲ ಥರ ಊಟಗಳು ಸಿಗುತ್ತೆ. ಇಟಾಲಿಯನ್ ಫುಡ್ ಬೇಕಾ? ಬೆಂಗಳೂರಲ್ಲಿ ಅದು ಸಿಗುತ್ತೆ. ಪ್ರಪಂಚದಲ್ಲಿ ಏನು ಊಟ ಬೇಕೋ ಎಲ್ಲ ಸಿಗುತ್ತೆ. ಥರದ್ದು ರುಚಿ ರುಚಿಯಾದಂಥ ಆಹಾರ, ಪ್ರಮೋಷನ್ ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಏನಾದರೂ ಆಪಾದನೆಗಳು ಬರುವಂಥದ್ದು, ಕಲಹಗಳಾಗುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು, ಅನಾವಶ್ಯಕ ಖರ್ಚುಂಟಾಗುವಂತಹ ಸಾಧ್ಯತೆ ಇದೆ ವಾರದ ಕೊನೆ 4 ದಿನ. ಹಾಗಾದರೆ ಮೀನರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು ಅಂದಾಗ, ಗುರುಗಳ ಗುರು ಯಾರು? ಈಶ್ವರ. ಜಗದ್ಗುರು, ಸದ್ಗುರು ಅಂತೆಲ್ಲ ಟೈಟಲ್ ಹಾಕೊಂತಾರೆ. ನಿಜವಾದ ಸದ್ಗುರು, ನಿಜವಾದ ಜಗದ್ಗುರು ಈಶ್ವರ. ಅದಕ್ಕೆ ಓಂ ಜಗದ್ಗುರುವೇ ನಮಃ ಅಂತೇಳಿ ಶಿವನ ಮಂತ್ರ ಜಪ ಮಾಡಿ ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡ್ತಾ ಹೋಗಿ, ಒಳ್ಳೆಯದಾಗುತ್ತೆ. ತುಂಬ ಕಡು ಬಡವರಿಗೆ ಸಹಾಯ ಮಾಡಬೇಕು. ವಸ್ತ್ರದಾನ ಮಾಡ್ತೀರಾ ಮಾಡಿ, ಅನ್ನದಾನ ಮಾಡ್ತೀರಾ ಮಾಡಿ, ಜ್ಞಾನ ದಾನ ಮಾಡ್ತೀರಾ ಮಾಡಿ. ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ದಾನ ಮಾಡ್ತಾ ಹೋಗಿ, ಒಳ್ಳೆಯದಾಗ್ತಾ ಹೋಗುತ್ತೆ ಮೀನರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ನಿಮಗೆಲ್ಲ ತಿಳಿಸಿದ್ದೀನಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನೀವೆಲ್ಲ ಸುಖ, ಶಾಂತಿ, ಸಮೃದ್ಧಿಯಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ವಿಡಿಯೋನ ದಯವಿಟ್ಟು ಶೇರ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಶೇರ್ ಮಾಡೋರಿಗೆಲ್ಲ ಧನ್ಯವಾದಗಳು. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಕೆಳಗಡೆ ಹೈಪ್ ಅಂತ ಬರುತ್ತೆ, ಅದನ್ನು ಹೈಪ್ ಮಾಡಿ, ವಿಡಿಯೋ ಮೇಲೆ ಹೋಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.